ಈ ಒಂದು ಅವಕಾಶ ಕೊಟ್ಟಂಥ PMC ಕನ್ನಡ ಅವರಿಗೆ ನಮಸ್ಕರಿಸುತ್ತಾ, ಹಾಗೆ ನಮ್ಮ ಗುರುಗಳಾದ ಪತ್ರಿಜಿಯವರಿಗೆ ನಮಸ್ಕರಿಸುತ್ತಾ, ಹಾಗೆ ಸ್ವರ್ಣಮಾಲಾ ಮೇಡಮ್ ಅವರಿಗೆ ನಮಸ್ಕರಿಸುತ್ತಾ, ಹಾಗೆ ಈ ಒಂದು ಅವಕಾಶ, ಒಂದು ಆನಾಪಾನ ಸತಿ ಧ್ಯಾನ ಒಂದು ಸಿಂಪಲೆಸ್ಟ್, ಇಂಥ ಒಂದು ಸಿಂಪಲ್ ಮೆಥಡನ್ನು ಹೇಳ್ಕೊಟ್ಟಂಥ ನಮ್ಮ ಪತ್ರಿಜಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಯಾಕಂದರೆ ಈ ಒಂದು ನಾ ಸ್ಟೇಜಲ್ಲಿ ಕೂತ್ಕೊಂಡು ಮಾತಾಡ್ಲಿಕ್ಕೆ ಕಾರಣನೇ ಈ ಆನಾಪಾನ ಸತಿ ಧ್ಯಾನ. ಸೊ ಅದು ಈ ಆನಾಪಾನ ಸತಿ ಧ್ಯಾನಗೆ ಹೇಗೆ ಬಂದಿನಂದ್ರೆ ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾನು ಈ ಆನಾಪಾನ ಸತಿ ಧ್ಯಾನಗೆ ಏಪ್ರಿಲ್ ಮಂತಿಂದ ಬಂದೀನಿ. ಈ ಇಯರಲ್ಲಿ ಏಪ್ರಿಲಿಂದ ಬಂದಿದ್ದೀನಿ, ಒಂದು 6-7 ಮಂತ್ ಆಯಿತು. ಸೊ ಅದು ಹೇಗೆ ಬಂದಿನಂದರೆ, ನಾನು ಈ ಒಂದು ಧ್ಯಾನಕ್ಕೆ ಬರೋಕ್ಕಿಂತ ಮೊದಲು ಹೇಗಿದ್ದೆ ಅಂದರೆ, ನನಗೆ ನನ್ನಲ್ಲಿ ಭಾಳ ಒಂದು ಪ್ರಾಬ್ಲಮ್ಸ್, ಅಂದರೆ ನನ್ನ ಒಂದು ಡಿಪ್ರೆಷನಲ್ಲಿ, ನಾನು ಒಂದು ದುಃಖದಲ್ಲಿ, ನಾನೇ ಒಂದು ಪ್ರಾಬ್ಲಮನ್ನು ಸಿಕ್ಕಿದೆ. ಆ ಪ್ರಾಬ್ಲಮಿಂದ ಹೆಂಗೆ ಬರ್ಬೇಕಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ಬರಬೇಕಾದ್ರೆ ನಾನು ಒಂದಿನ ನಮ್ಮ ಮಾವನವರಿಗೆ, ರುಕ್ಕಪ್ಪನವ್ರಂತ ನಮ್ಮ ಮಾವನವರು ಗುಲ್ಬರ್ಗದಲ್ಲಿ ಇರ್ತಾರೆ, ಅವರು ಆ್ಯಸ್ ಎ ಫ್ರೆಂಡು, ಹಾಗೆ ನಮ್ಮ ಮಾವನ ಆಗಬೇಕು. ಅವರು ಒಂದು ದಿವಸ ನಾನು ಬೆಂಗಳೂರು ಹೋದಾಗ ಹೇಳಿದ್ರು, ನೀನು PMC ಕನ್ನಡ ಚಾನಲ್ ಯೂಟ್ಯೂಬಲ್ಲಿ ನೋಡು. ಸೊ ಯೂಟ್ಯೂಬಲ್ಲಿ ಈ PMC ಕನ್ನಡ ಚಾನಲ್ ನೋಡು ಅಂತ ಹೇಳಿದ್ರು. ನಾನು ಬೆಂಗಳೂರಿಂದ ಬರಬೇಕಾದ್ರೆ ಬಸ್ಸಲ್ಲಿ PMC ಕನ್ನಡ ಅಂತೇಳಿ ನಾನು ಟೈಪ್ ಮಾಡಿ ನೋಡಿದೆ. ಸೊ ಅಲ್ಲಿ PMC ಕನ್ನಡ ನೋಡಿದಾಗ ಅದರಲ್ಲಿ ಕೆಲವ್ರದ್ದು ಒಂದು 10 ನಿಮಿಷ, 15 ನಿಮಿಷ, 20 ನಿಮಿಷ, 1 ಅವರ್ದು ವೀಡಿಯೋಗಳು ಬರ್ತದೆ. ಏನಂದರೆ ಅವ್ರದ್ದು ಒಂದು ಅನುಭವಗಳು ಹೇಳ್ತಾಯಿದ್ರು. ಏನು ಅನುಭವಗಳಂದರೆ, ನನಗೆಲ್ಲ ಒಂದು ಅನುಭವಗಳು, ಎಲ್ಲ ಪ್ರಾಬ್ಲಮ್ಸು ಕ್ಲಿಯರ್ ಆಗಿದೆ. ಯಾವುದೇ ಒಂದು ಪ್ರಾಬ್ಲಮ್ ಆಗಲಿ ಅದು ಧ್ಯಾನದ ಮುಖಾಂತರನೇ ಆಗ್ಯದ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬರು ವಿಡಿಯೋ ನೋಡ್ತಾ ಇದ್ದೀನಿ. ಒಬ್ಬರು ಸರ್ವ ರೋಗ ನಿವಾರಣೆ ಆಗಿದೆ ಅಂತ ಹೇಳ್ತಾರೆ. ಸೊ ಕಾಲು ಬೇನೆ ನೋವಾಗಿದೆ, ತಲೆಬೋನು ಇದಾಗಿದೆ, ನನಗೆ ಯಾವುದೇ ಒಂದು ಟೆನ್ಷನ್ ಆಗಲಿ, ನಮ್ದು ಹೆಡ್ಡೇಕ್ ಆಗಲಿ, ಎಲ್ಲ ಒಂದು ಪ್ರಾಬ್ಲಮ್ಸು ಕ್ಲಿಯರ್ ಆಗಿದ್ದಾವೆ. ಸೊ ಆ ಪ್ರಾಬ್ಲಮ್ ಕ್ಲಿಯರ್ ಎದರಿಂದ ಆಗಿದಾವೆ ಅಂದರೆ, ಬರೀ ಧ್ಯಾನದ ಮುಖಾಂತರ ಆಗಿದಾವೆ ಅಂತ ಹೇಳ್ತಾ ಇದ್ದಾರೆ. ಸೊ ಧ್ಯಾನ ಅಂದರೆ ಏನು? ಸೊ ಧ್ಯಾನ ಅಂದರೆ ಏನಂದರೆ, ಅವ್ರು ಹೇಳ್ತಾ ಇದ್ದಾರೆ, ಕಣ್ಣು ಮುಚ್ಚಿ ಕುಂದ್ರಿ, ಕಾಲು ಕ್ರಾಸ್ ಮಾಡಿರಿ, ಕೈ ಕ್ರಾಸ್ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಸೊ ಏನಪ್ಪ ಇದು, ಬರೀ ಕಣ್ಣು ಮುಚ್ಚಿ ಕಾಲು ಕ್ರಾಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇದೆ ಅಂದರೆ, ಹಂಗೆ ನಾನು ಅಲ್ಲಿಂದ ಬರಬೇಕಾದ್ರೆ ಬಳ್ಳಾರಿಗೆ ಬರೋತನ ವೀಡಿಯೋ ನೋಡಿದೆ. ಬಟ್ ಆ 6 ಅವರ್ ಜರ್ನಿ ಹೆಂಗೈತೆ ಅಂತ ನಂಗೆ ಗೊತ್ತಾಗಲಿಲ್ಲ. ಸೊ ಬಳ್ಳಾರಿಗೆ ಬಂದು ಮತ್ತೆ ಮನೆಗೆ ಬಂದು ಅದೇ ವಿಡಿಯೋ ನೋಡಿದೆ, ಕೆಲವೊಂದು ವಿಡಿಯೋ ನೋಡಿದ್ಮೇಲೆ ನಾವು ಅವ್ರಿಗೆ ಹೇಳಿದೆ, ಹಿಂಗಿಲ್ಲ, ಏನಿಲ್ಲ, ನೀನು ಬಳ್ಳಾರಿಯಲ್ಲಿ ಭಾಳ ಪಿರಮಿಡ್ಸ್ ಅವ, ನೀನು ಪಿರಮಿಡ್ಸ್ನಾಗ ಹೋಗಿ ಪಿರಮಿಡ್ಸ್ ನೋಡು, ಪಿರಮಿಡ್ಸಲ್ಲಿ ಧ್ಯಾನ ಮಾಡು ಅಂತ ಹೇಳಿದ್ರು. ಸೊ ಪಿರಮಿಡ್ ಧ್ಯಾನ ಅಂದರೆ, ಪಿರಮಿಡ್ ಎಲ್ಲಿದಾವೆ ಅಂದರೆ ಗೊತ್ತಿಲ್ಲ, ನೋಡೋಣ, ಇಲ್ಲ ಗಾಂಧಿನಗರದಾಗ ಇದೆ ನೋಡು, ಸದಾನಂದ ಪಿರಮಿಡ್ ಅಂತ ಹೇಳಿದ್ರು. ಸೊ ಹಂಗೆ ಒಂದಿನ ಹುಣ್ಣಿಮೆ ಇತ್ತು. ಹುಣ್ಣಿಮೆ ದಿವಸ ನಾನು ಪಿರಮಿಡ್ ಹತ್ರ ಬಂದರೆ ಒಬ್ಬರು ಅಜ್ಜಿ ಮತ್ತೊಬ್ಬರು ಇನ್ನೊಬ್ಬರು, ಅವ್ರ ಹೆಸರು ಅಪ್ಪಾರಾವ್ ಅಂತೇಳಿ, ಅವರು ಕೂತಿದ್ರು. ಸೊ ಅವ್ರಿಗೆ ಬಂದು ನಾನು ಹಿಂಗೆ ಕೇಳಿದೆ, ಸರ್ ಇದು ಪಿರಮಿಡ್ ಅಂದರೆ ಇದೇನಾ ಅಂದ್ರೆ, ಹೌದು ಪಿರಮಿಡ್ ಇದೇನೆ, ಏನು ಹೊಸಬ್ರಾ ಅಂತ ಕೇಳಿದ್ರು. ಹೌದು ಸರ್, ನಾನು ಹೊಸಬು, ನನಗೆ ಗೊತ್ತಿಲ್ಲ, ನಾನೊಂದು ಪ್ರಾಬ್ಲಮಲ್ಲಿದ್ದೀನಿ, ನನಗೆ ಯಾವಾಗ ನೋಡಿದ್ರು ತಲೆಬೇನ್ ಆಗೋದು, ಹೆಡ್ಡೇಕ್ ಆಗೋದು. ಸೊ ಅದರಿಂದ ನಾನು ಹೊರಗೆ ಬರೋಕ್ಕಾಗ್ತಾ ಇಲ್ಲ. ಅವ್ರು ಏನು ಹೇಳಿಲ್ಲ, ಏನು ಮಾಡಬೇಡಪ್ಪ, ನೀನು ಸಿಂಪಲ್ ಮೆಥಡು ಆನಾಪಾನ ಸತಿ ಧ್ಯಾನ ಮಾಡು, ಒಂದು 10-15 ನಿಮಿಷ ಧ್ಯಾನ ಮಾಡು, ನಿಂದೆಲ್ಲ ಮನಸ್ಸು ಕ್ಲಿಯರ್ ಆಗ್ಬಿಡ್ತಾ ಅಂತ ಹೇಳಿದ್ರು. ಅಜ್ಜಿ ಎಲ್ಲ ನನಗೆ, ಅಜ್ಜಿ ನೀ ಏನಪ್ಪ, ಏನು ತಿಂತೀಯ ಅಂದರೆ, ನಾನ್ ವೆಜ್ ತಿಂತೀಯ ಅಂದ್ರೆ, ಹೌದು ನಾನ್ ವೆಜ್ ತಿಂತೀನಿ ಅಂದರೆ, ನಾನ್ ವೆಜ್ ಬಿಡ್ಬೇಕಾಗುತ್ತೆ ಅಂತ ಹೇಳಿದ್ರು. ಸೊ ಅಜ್ಜಿ ನಾನ್ ವೆಜ್ ಬಿಡ್ಬೇಕಂತ ಹೇಳಿದ್ರೆ, ಅಪ್ಪಾರಾವ್ ಸರ್ ಅದೇ ಹೇಳಿದ್ರು, ಇಲ್ಲ ನಾನ್ ವೆಜ್ ಬಿಡ್ಬೇಕು, ಇಲ್ಲ ಹಂಗೆ ಹೇಳ್ಬೇಡಮ್ಮ ನೀನು ಸಡನ್ನಾಗಿ ಇವತ್ತೇ ಬಂದಿದ್ದಾನೆ, ಇವತ್ತೇನು ನಾನ್ ವೆಜ್ ಬಿಡು ಅಂತಂದರೆ ಅವ್ನು ಮನೆಗೆ ಹೋಗ್ಬಿಡ್ತಾನೆ, ಧ್ಯಾನ ಮಾಡಲ್ಲ, ಅವನು ಮನೆಗೆ ಹೋಗ್ಬಿಡ್ತಾನೆ, ನೀನು ಹಂಗೆ ಹೇಳೋಗ್ಬೇಡ ಅಂದರೆ, ಅಜ್ಜಿ ಏನು ಕೇಳಿಲ್ಲ, ಏನಪ್ಪ ನನಗೇನು ಇದ್ದು ಹೇಳೋಣ, ಅದು ಏನಾರೇ ಮಾಡಲಿ ಅವ್ರಿಷ್ಟ ಅದು ಅಂತ ಹೇಳಿದ್ರು. ಅಜ್ಜಿ ಎಲ್ಲ ಹೇಳ್ಬಿಟ್ಟು 1 ಅವರ್ ತನಕ ನನಗೆ ಏನೇನೆಲ್ಲ ಹೇಳ್ಬೇಕೆಲ್ಲ ಹೇಳ್ಬಿಟ್ಟು ಲಾಸ್ಟಿಗೆ ತಲೆ ಮೇಲೆ ಕೈ ಇಟ್ಟು ಹೇಳಿದ್ರು, ಇವತ್ತಿಂದ ನೀನು ಬದಲಾವಣೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಹೋಗು ನೀನು ಮೇಲೆ 10 ನಿಮಿಷ ಪಿರಮಿಡಲ್ಲಿ ಧ್ಯಾನ ಮಾಡಿ ಬಂದರೆ, ಒಂದು 15 ನಿಮಿಷ ಧ್ಯಾನ ಮಾಡಿ ಬಂದೆ. ಸೊ ಆವಾಗ ನನಗೆ ಸ್ವಲ್ಪ ಕೈ ಕಾಲು ಬೇನೆ ನೋವು ಅನ್ನಿಸ್ದು. ಆ ನೋವು ಅನ್ನಿಸಿದ್ರು ನಾನು ಮತ್ತೆ ಬಂದೆ. ಮತ್ತೆ ಅವರು ಅದೇ ಹೇಳ್ತಾ ಇದ್ರು, ಎಲ್ಲ ಅವ್ರದ್ದು ಒಂದು ಎಕ್ಸ್ಪೀರಿಯೆನ್ಸ್ ಎಲ್ಲ ಶೇರ್ ಮಾಡ್ತಾಯಿದ್ರು. ಅವ್ರು ಲಾಸ್ಟಿಗೆ ಹೇಳಿದ್ರು, ನೀನು 41 ದಿನ ಮಂಡಲ ಧ್ಯಾನ ಮಾಡು, 41 ದಿನ ಮಂಡಲ ಧ್ಯಾನ ಮಾಡಿದಾಗ ನಿನಗೆ ಏನನ್ನೋದು ಆ ಪ್ರಾಬ್ಲಮ್, ಅಂದರೆ 41 ದಿನ ಮಾಡಿದಾಗ ನಿನ್ನ ಅನುಭವ ಆಗುತ್ತೆ, ಅಂದರೆ ಮುಂದೆ ನೀನು ಕಂಟಿನ್ಯೂ ಮಾಡಬಾರ್ದಾ, ಈ ಧ್ಯಾನ ಒಳ್ಳೆಯದಾ ಕೆಟ್ಟದಾ ಅಂತ ಅದ್ರ ಬಗ್ಗೆ ಹೇಳಿದ್ರು. ಓಕೆ 41 ದಿನ ಹೇಳಿದಾರಲ್ಲ ಅಂತ ಮಾಡೋಣ, ಒಂದು 10 ಡೇಸ್ 15 ಡೇಸ್ ಮಾಡ್ತಾಯಿದ್ದೆ. ಆ ಮಾಡೋ ಟೈಮಲ್ಲಿ ಲಾಕ್ಡೌನ್ ಬಂತು. ಸೊ ಆ ಲಾಕ್ಡೌನಲ್ಲಿ ಪಿರಮಿಡ್ ಆ್ಯಸ್ ಪರ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಪಿರಮಿಡ್ ಎಲ್ಲ ಕ್ಲೋಸ್ ಮಾಡಿ ಲಾಕ್ಡೌನ್ ಮಾಡಿದ್ರು. ಸೊ ಲಾಕ್ಡೌನ್ ಮಾಡಿದಾಗ ಇವಾಗ ಏನು ಮಾಡಬೇಕಪ್ಪ, ಪಿರಮಿಡಲ್ಲಂತೂ ಧ್ಯಾನ ಮಾಡೋಕ್ಕಾಗಲ್ಲ. ಸೊ ಆ ಟೈಮಲ್ಲಿ ನಮ್ಗೆ ಅಜ್ಜಿಯವರು ಇದು ಅಪ್ಪಾರಾವ್ ಸರ್ನು ಹೇಳಿದ್ರು, ಮನೆಯಲ್ಲೂ ಕೂತ್ಕೊಂಡು ಧ್ಯಾನ ಮಾಡ್ಬೋದು, ಪಿರಮಿಡ್ದಾಗ ಮಾಡಿದ್ರೆ 3 ಪಟ್ಟು ಶಕ್ತಿ ಜಾಸ್ತಿ ಬರುತ್ತೆ ಅಂತ ಹೇಳಿದರು. ಸೊ ಹಂಗೆ ನಾನು ಮನೆಯಲ್ಲಿ ಹಂಗೆ ಒಂದು 15 ಮಿನಿಟ್ಸ್, ಹಾಫ್ ಆನ್ ಅವರ್, 1 ಅವರ್ ಧ್ಯಾನ ಮಾಡ್ತೀವಿ. ಬಟ್ ಅವ್ರು ಏನು ಹೇಳಿದ್ರು ಅಂದರೆ, 41 ದಿನ ಮಿಸ್ ಮಾಡಲಾರ್ದೆ ಮಾಡ್ಬೇಕು ಧ್ಯಾನ, ನೀವು ಕಂಟಿನ್ಯೂಟಿ ಇರಬೇಕು ಯಾವಾಗಲೂ, ಏನಂದರೆ ಡಿಸಿಪ್ಲಿನು, ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಕಂಟಿನ್ಯೂಟಿ ಅನ್ನೋ 3 ಪದಗಳು ಹೇಳಿದ್ರು ಅವ್ರು ನನಗೆ. ಓಕೆ, ನಾನು ಆ ರೆಸ್ಪಾನ್ಸಿಬಿಲಿಟಿ, ಆ ಡಿಸಿಪ್ಲಿನ್, ಒಂದು ಆ ಕಂಟಿನ್ಯೂಟಿ ಅಂತಲೇ ಮಾಡ್ತಾಯಿದ್ದೆ. ಒಂದು ಹಾಫ್ ಆನ್ ಅವರು, 1 ಅವರು, ಆಮೇಲೆ 3 ಅವರ್ಸು ಧ್ಯಾನ ಮಾಡ್ತಾಯಿದ್ದೆ, ಕಂಟಿನ್ಯೂ ಮಾಡ್ತಾಯಿದ್ದೆ.
ಮಾಡಬೇಕಾದ್ರೆ ಹಾಗೆ ಒಂದಿನ ಹನುಮಂತಪ್ಪ ಸರ್ ಇಲ್ಲಿ ಪಿರಮಿಡ್ ಸದಾನಂದ ಪಿರಮಿಡ್ ಒಂದು ಮಾರ್ಗದ ಒಂದು ಇದು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಸರ್ ಒಂದಿನ ಸಿಕ್ಕರು. ಅವ್ರಿಗೆ ಹೇಳಿದೆ, ಸರ್ ನಾನು ಹಿಂಗೆ ಪ್ರಾಬ್ಲಮಿಂದ ಬಂದಿದ್ದೀನಿ, ಇದರಿಂದ ಹೆಂಗೆ ಹೊರಗೆ ಬರ್ಬೇಕಂತ ಗೊತ್ತಾಗ್ತಿಲ್ಲ ಅಂದ್ರೆ ಅವರು ಅದೇ ಒಂದೇ ಮಾತು ಹೇಳಿದ್ರು, ಏನಿಲ್ಲಪ್ಪ ನೀನು 41 ದಿನ ಧ್ಯಾನ ಮಾಡು, ಆ 41 ದಿನ ಮಂಡಲ ಧ್ಯಾನ ಮಾಡಿದಾಗ ನಿನಗೆ ಗೊತ್ತಾಗುತ್ತೆ ಏನನ್ನೋದು. ಸೊ ಸರ್ ಹೇಳಿದಾಗ ನಾನು ಅದೇ ಕಂಟಿನ್ಯೂ ಮಾಡಿದೆ. ಹಂಗೆ ಕಂಟಿನ್ಯೂ ಮಾಡೋದು. ಸರ್ ಇಲ್ಲಿ PMC ಬಳ್ಳಾರಿ ಅಂತ ಹೇಳ್ತಾರೆ ಸರ್, ನನಗೆ ಅದು ಗೊತ್ತಿಲ್ಲ, ಆಫೀಸ್ ಎಲ್ಲಿದೆ ಅಂತ ಕೇಳಿದ್ರೆ ನಂಗೆ ಗೈಡ್ ಮಾಡಿದ್ರು. ಯಾರು ಹನುಮಂತಪ್ಪ ಸರ್ ಗೈಡ್ ಮಾಡಿದ್ರೆ, ಇಲ್ಲಿದೆಯಪ್ಪ ಅಮೃತ್ ಲ್ಯಾಪ್ ಅಪೋಸಿಟ್ ಇದೆ, ಅಲ್ಲಿದೆ ಅಂತ ಹೇಳಿದ್ರೆ ನಾನು ಹಂಗೆ ಕನೆಕ್ಟ್ ಮಾಡಿ ಅಲ್ಲಿ ಹೋಗಿ ಸಿಕ್ಕರೆ ನನಗೆ ಹಂಪಣ್ಣ ಸರ್ ಪರಿಚಯ ಆದರು. ನಾನು ಏಪ್ರಿಲಿಂದ ಬಂದೆ, ಮೇ ಎಂಡಲ್ಲಿ ನನಗೆ ಹಂಪಣ್ಣ ಸರ್ ಪರಿಚಯ ಆದರು. ಸೊ ಅಲ್ಲಿ ಹೋಗಿ ನೋಡಿದ್ರೆ ಸಾರ್ ನೋಡ್ತೀನಿ ಮಾರ್ನಿಂಗ್ 5 ಗಂಟೆ ಮತ್ತು ಈವ್ನಿಂಗ್ 5 ಗಂಟೆ ಮತ್ತು ರಾತ್ರಿ 9 ಗಂಟೆಗೆಲ್ಲ ಕ್ಲಾಸ್ ಎಲ್ಲ ಯೂಟ್ಯೂಬಲ್ಲಿ ಲೈವ್ ಕೊಡ್ತಾಯಿದ್ರು. ಆ ಸರ್ಗೆ ಹೇಳಿದೆ, ಸರ್ ನಂದೆಲ್ಲ ಹಿಂಗೆ ಪ್ರಾಬ್ಲಮ್ ಇದೀನಿ, ಹಿಂಗೆ ಬಂದಿನಿ. ಅವರು ಹೇಳಿದ್ರು, ನಿನ್ಗೆ ಯಾರು ಮಾರ್ಗದರ್ಶನ ಮಾಡಿದ್ದಾರೆ, ಅಪರ ಸರ್ ಆಗಲಿ ಹನುಮಂತಪ್ಪ ಸರ್ ಆಗಲಿ ಅಜ್ಜಿ ಏನು ಮಾಡಿದ್ದಾರೆ, ಅವರೆಲ್ಲ ನಿನಗೆ ಈ ಆನಾಪಾನ ಸತಿ ಧ್ಯಾನನೇ ಹೇಳ್ಕೊಟ್ಟಿದ್ದಾರೆ. ಅದು ಆ ಮಾರ್ಗದಲ್ಲೇ ನಾನು ಅದೇ ಹೇಳ್ಕೊಡೋದು. ನೀನು 41 ದಿನ ಮಂಡಲ ಧ್ಯಾನ ಮಾಡು, ಆ 41 ದಿನ ಮಾಡಿದಾಗ ನಿನಗೆ ಅದು ಏನು ಅನುಭವ ಆಗುತ್ತೆ. ಸೊ ಇಲ್ಲಿ ಏನಿದೆ, ಏನು ಹೇಳ್ತಾರೆ ಪತ್ರಿಜಿಯವರಂದರೆ, ಅನುಭವವೇ ಜ್ಞಾನ. ನಾನು ಹೇಳೋದ್ರಿಂದ ಎಲ್ಲ ಬರೋದಿಲ್ಲ, ನೀನು ಯಾವಾಗ ಅನುಭವಿಸ್ತೀಯಾ ಆ ಅನುಭವ ನಿನಗೆ ಬಂದಾಗ ನಿನಗೆ ಗೊತ್ತಾಗುತ್ತೆ ಆ ಧ್ಯಾನ ಅನ್ನೋದು ಏನನ್ನೋದು. ಸೊ ನನಗೆ ಅಲ್ಲಿಂದ ಸಾರ್ನು ಅದು ಹೇಳಿದ್ರು. ಎಲ್ಲರೂ ಇದೇ ಹೇಳ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾನೆ, ಧ್ಯಾನ ಮಾಡು, ಕಣ್ಣು ಮುಚ್ಕೋಕೊಂಡ್ರು, ಕೈ ಕ್ರಾಸು ಕಾಲು ಕ್ರಾಸ್ ಮಾಡ್ಕೋದು, ಶ್ವಾಸದ ಮೇಲೆ ಗಮನ ಮಾಡು, ಯಾವುದೇ ಜಪ ಬೇಡ, ಯಾವ ಮಂತ್ರ ಬೇಡ, ಯಾವುದೇನು ಬೇಡ ಅಂತ ಹೇಳ್ತಾರೆ. ಸೊ ನಾನು ಹಿಂಗೆ 1 ಅವರ್ 2 ಅವರ್ ಮಾಡ್ತಾಯಿದ್ದೆ. ಧ್ಯಾನ ಮಾಡಬೇಕಾದ್ರೆ ಹಂಗೆ ಜೂಮ್ ಕ್ಲಾಸು ಅಟೆಂಡ್ ಆಗ್ತಾಯಿದ್ದೆ. ಜೂಮ್ ಕ್ಲಾಸು ಹಂಗೆ ಒಂದು ಮೆಸೇಜ್ ಮುಖಾಂತರ ಬಂದಿತ್ತು ನನಗೆ. ಆ ಮೆಸೇಜ್ ಮುಖಾಂತರ ಮೊಬೈಲಲ್ಲಿ ಬಂದಾಗ ಹನುಮಂತಪ್ಪ ಸರ್ ಆ್ಯಡ್ ಮಾಡಿದ್ದಾರೆ ನನ್ನ ಗ್ರೂಪಲ್ಲಿ. ಆ ಗ್ರೂಪಲ್ಲಿ ಲಿಂಕ್ ಬಂದಿತ್ತು. ಆ ಲಿಂಕ್ ಓಪನ್ ಮಾಡಿದಾಗ ಜೂಮ್ ಕ್ಲಾಸ್ ಬಂತು. ಆ ಜೂಮ್ ಕ್ಲಾಸಲ್ಲಿ ಎಷ್ಟೋ ಜನ ಜಾಯ್ನ್ ಆಗ್ತಾ ಇದ್ದಾರೆ, ಎಷ್ಟೋ ಜನ ಮಾಸ್ಟರ್ಗಳು ಅವ್ರು ತಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದಾರೆ. ಆ ಎಕ್ಸ್ಪೀರಿಯನ್ಸ್ ಆದಮೇಲೆ ಒಂದು ಸಬ್ಜೆಕ್ಟ್ ಬಗ್ಗೆ ಒಂದು ಸ್ವಾಧ್ಯಾಯ ಇರುತ್ತೆ. ಆ ಸ್ವಾಧ್ಯಾಯ ಆದಮೇಲೆ ಸತ್ಸಂಗ ಇರುತ್ತೆ. ಸೊ ಅವಾಗ ಸೇರಿ ಮಾಡಬೇಕಾದ್ರೆ ಪ್ರತಿಯೊಬ್ಬರು ತಮ್ಮದೇ ಆದಂಥ ಒಂದು ಪ್ರಾಬ್ಲಮ್ಗಳು ಹೇಗೆ ಕ್ಲಿಯರ್ ಆಗಿದೆ ಅಂತ ಹೇಳ್ತಾಯಿದ್ರು. ಸೊ ಅಲ್ಲಿಂದ ನನಗೆ ಮತ್ತೆ ಆ ಹೊರಗಡೆ ಎಕ್ಸ್ಪೋಸ್ ಆಗೋಕ್ಕೆ ನನಗೆ ಏನಂದ್ರೆ, ನೋಡಿ ಇವ್ರು ಎಷ್ಟು ಸಿಂಪಲಾಗಿ ಹೇಳ್ತಾರೆ, ಆ ಮಾತುಗಳ ಮುಖಾಂತರ ನಾವು ಚೇಂಜಸ್ ಆಗ್ತಾಯಿದೆ ಅಂದರೆ ನಾವ್ಯಾಕೆ ಆಗಬಾರ್ದು. ಸೊ ಇಷ್ಟೋ ಜನ ಚೇಂಜ್ ಆಗಿದ್ದಾರೆ. ಸೊ ಅದರಲ್ಲಿ ಏನೋ ಇದೆ. ಸೊ ನಾನು ಡೀಪ್ ಹೋಗಲೇಬೇಕು. ನಾನು ಡೈಲಿ ಒಂದು 2-3 ಮಂತ್ ನಾನು ಒಂದು ಕ್ಲಾಸು ಮಿಸ್ ಮಾಡಲಾರ್ದಂಗೆ ಮಾರ್ನಿಂಗ್ ಕ್ಲಾಸ್ ಆಗಲಿ, ನೈಟ್ ಕ್ಲಾಸಲ್ಲಿ, ಈವ್ನಿಂಗ್ ಕ್ಲಾಸಲ್ಲಿ ಎಲ್ಲ ಕ್ಲಾಸ್ಗಳು ನೋಡ್ತಾ ಇದ್ದೆ. ಅದರಲ್ಲಿ ನನಗೆ ಹಂಪಣ್ಣ ಸರು, ಗೌರಿ ಸರು ಮತ್ತು ಹಾಗೆ ನಮ್ಮ ಅಭಿನವ್ ಗುರುಗಳು ಅವರೆಲ್ಲ ಅದರಲ್ಲಿ ಎಲ್ಲ ಕೇಳಿದೆ. ಅವ್ರ ವಿಷಯಗಳೆಲ್ಲ ಕೇಳಿದೆ. ನಾನು ಒಂದಿನ ಹ್ಯಾಂಡ್ ರೈಸ್ ಮಾಡಿ ಜೂಮ್ ಕ್ಲಾಸ್ ಹ್ಯಾಂಡ್ ರೈಸ್ ಮಾತಾಡಿದ್ರೆ ಅವತ್ತು ನನಗೆ ಫುಲ್ಲು ದುಃಖ ಬಂತು. ಏನಂದರೆ ನನಗೆ ಮಾತಾಡೋಕ್ಕೆ ಆಗ್ತಾಯಿರಲಿಲ್ಲ, ನಾನು ದುಃಖಗಳು ಹೇಳೋಕ್ಕಾಗ್ತಿಲ್ಲ, ಅಷ್ಟೊಂದು ಹೇಳಿದೆ. ಆ ಟೈಮಲ್ಲಿ ಗೌರಿ ಸರ್ ಆಗಲಿ, ಹಂಪಣ್ಣ ಸರ್ ಆಗಲಿ, ನನಗೆ ಗುರುಗಳು ಒಂದು ಮಾತು ಹೇಳಿದ್ರು, ನೋಡು ಯಾರು ಇಲ್ಲಾಂದರೆ ನಿನ್ನ ಜೊತೆ ನಾನು ಇರ್ತೀನಿ, ನೀ ಧೈರ್ಯವಾಗಿ ಮುನ್ನುಗ್ಗು, ನೀ ಧೈರ್ಯವಾಗಿ ಈ 41 ಡೇಸ್ 41 ದಿನ ಧ್ಯಾನ ಮಾಡಂತ ಹೇಳಿದ್ರು. ಸೊ ಅವಾಗ ನನಗೆ ಮತ್ತೆ ಧೈರ್ಯ ಬಂತು. ನಮ್ಮ ಗುರುಗಳು, ಅಭಿನವ್ ಗುರುಗಳು ಈ ಥರ ಹೇಳ್ತಾ ಇದ್ದಾರೆ. ಹಾಗೆ ನಮ್ಮ ಗೌರಿ ಸರ್ ಆಗಲಿ, ಹಂಪಣ್ಣ ಸರ್ ಆಗಲಿ, ನನಗೆ ಇಷ್ಟೊಂದು ಧೈರ್ಯ. ನೋಡಿ ಯಾರು ಒಂದು ಹಣ ಕೊಡ್ತಾಯಿಲ್ಲ, ರೊಕ್ಕ ಕೊಡ್ತಾಯಿಲ್ಲ, ರೂಪಾಯಿ ಕೊಡ್ತಾಯಿಲ್ಲ, ಏನು ಕೊಡ್ತಾಯಿಲ್ಲ, ಒಂದು ಮಾತುಗಳು, ಆ ಮಾತುಗಳೇ ನನಗೆ ಇವತ್ತು ಈ ಸ್ಟೇಜಿಗೆ ಇಲ್ಲಿ ಮಾತಾಡೋಕೆ ಒಂದು ಅವಕಾಶ ಸಿಕ್ಕಿದೆ ನನಗೆ. ಸೊ ಅದಕ್ಕೋಸ್ಕರ ನನಗೆ ಅವತ್ತು ಗೊತ್ತಾಯಿತು. ಅಲ್ಲಿಂದ ನಾನು ಮತ್ತೆ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ನಾನು ಮತ್ತೆ ಧ್ಯಾನ ಮಾಡೋಕ್ಕೆ ಡೈಲಿ ಜಾಸ್ತಿ ಟೈಮ್ ಧ್ಯಾನಕ್ಕೋಸ್ಕರ ಏನು ಟೈಮ್ ಕೊಡ್ತೆ. ನಾನು ಇದು ಧ್ಯಾನ ಮಾಡೋಕ್ಕಿಂತ ಮೊದಲು ಎಷ್ಟೊಂದು ಟೈಮ್ ವೇಸ್ಟ್ ಮಾಡ್ತಾ ಅಂದರೆ ಡ್ಯೂಟಿಗೆ ಹೋಗಿ ಬರೋದು, ಸುಮ್ಮನೆ ಏನೋ ಮೊಬೈಲಲ್ಲಿ ಏನೋ ನೋಡ್ಕೊ ಕುಂದ್ರೋದು, ಇಲ್ಲಾಂದರೆ ಯಾರ್ದು ಜೊತೆ ಸಿಟ್ ಆಗೋದು, ಅದು ಮಾಡೋದೆಲ್ಲ ಮಾಡ್ತಾಯಿದ್ದೆ. ಯಾವಾಗ ಧ್ಯಾನಕ್ಕೆ ಬಂದೆ ನನಗೆ ಅಲ್ಲಿಂದ ಒಂದೊಂದು ಅದರಿಂದ ನೋಡಿ ದುಃಖ ಅನ್ನೋದು ಹೋಗ್ಬಿಡ್ತು. ನನಗೆ ಇಲ್ಲಿ ಸಂತೋಷ ಅನ್ನೋದು ಬಂತು. ಯಾವಾಗೂ ಆನಂದಮಯ, ಯಾವಾಗೂ ಒಂದು ಮನಸ್ಸು ಎಷ್ಟು ಆನಂದವಾಗಿರ್ತೈತೆ ಅಂದರೆ ಅಷ್ಟೊಂದು. ಯಾಕಂದರೆ ಬೇರೆಯದ್ರ ಬಗ್ಗೆ ಆಲೋಚನೆ ಮಾಡೋದೇ ಹೋಗ್ಬಿಡ್ತು. ಈ ಧ್ಯಾನಕ್ಕೆ ಯಾವಾಗ ಬಂದೇನೆಂದರೆ ಇದೇ ಹೇಳ್ತಾರೆ, ಈ ಧ್ಯಾನ ಯಾಕೆ ಮಾಡ್ಬೇಕಂದ್ರೆ ಮೇನು ಬೇರೆಯದ್ರ ಬಗ್ಗೆ ವಿಚಾರ ಮಾಡಬಾರ್ದು, ಬೇರೆಯದ್ರ ಬಗ್ಗೆ ಆಲೋಚನೆ ಮಾಡಬಾರ್ದು. ನಮ್ಮ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ ಧ್ಯಾನ ಮಾಡಬೇಕು. ನಮ್ಮೊಳಗೆ ಇನ್ನೊಂದು ಪ್ರಪಂಚ ಇದೆ, ಅದುವೇ ಆತ್ಮ ಪ್ರಪಂಚ. ನಮ್ಮದು ಆತ್ಮಾನಂದ. ನಮ್ಮ ಒಳಗಿನ ಪ್ರಪಂಚ ಆನಂದವಿತ್ತಂದ್ರೆ ಹೊರಗೂ ಆನಂದ ಇರ್ತೀವಿ. ನಮ್ದು ಯಾವಾಗ ಒಳಗಡೆ ಆನಂದ ಇರಲ್ಲ, ಹೊರಗಡೆ ಇರೋದಿಲ್ಲ. ಸೊ ಆವಾಗ ನನಗೆ ಗೊತ್ತಾಯ್ತು. ಹಾಗೆ ಡೈಲಿ ನಾನು ಜೂಮ್ ಕ್ಲಾಸ್ ಅಟೆಂಡ್ ಆಗ್ತಾಯಿದ್ದೆ. ಜೂಮ್ ಕ್ಲಾಸು ನಾನು ಆ ಟೈಮಲ್ಲಿ ಮಾಡಬೇಕಾದ್ರೆ ಹಂಪಣ್ಣ ಸರ್ ಒಂದಿನ ಹಾಗೆ ಹೇಳಿದ್ರು ನನಗೆ, ನೀನು ಒಂದಿನ ಜೂಮ್ ಕ್ಲಾಸ್ ಹೋಗ್ಬೇಕಂತ ಹೇಳಿದ್ರು. ಆ ಜೂಮ್ ಕ್ಲಾಸ್ ಹೋಗ್ಬೇಕಾದ್ರೂ ನನಗೆ ಅವಾಗ ಧೈರ್ಯ ಇರಲಿಲ್ಲ. ನೋಡಿ ಈ ಧೈರ್ಯ ಬಂದಿರೋದೇ ನನಗೆ ಧ್ಯಾನದಿಂದ. ನಾನು ಹೇಳಿದೆ, ಸರ್ ನನಗೇನು ಪ್ರಿಪೇರ್ ಆಗಿಲ್ಲ, ಏನಿಲ್ಲಪ್ಪ, ನೀನು ಹೋಗಿ ಕೂತ್ಕೊಂಡು ನಿನ್ಗೆ ಅಲ್ಲಿ ಬಂದುಬಿಡ್ತಾವೆ ತಾನೇ, ನಿನಗೆ ಯಾರು ಬರ್ತಾರೆ ಎಲ್ಲ ಮಾಸ್ಟರ್ಸ್ಗಳು ಬರ್ತಾರೆ, ಮಾಸ್ಟರ್ಗಳು ಗೈಡ್ ಮಾಡ್ತಾರೆ ಅಂತ. ಸೊ ಅವಾಗ ಒಂದಿನ ನಾನು 52ನೇ ಕ್ಲಾಸು PMC ಬಳ್ಳಾರಿಯಲ್ಲಿ ತೊಗೋಬೇಕಾದ್ರೆ ನನಗೆ ಈಗ ಈವ್ನಿಂಗ್ 7 ಗಂಟೆ ಕ್ಲಾಸ್ ಇದೆ, ನನಗೆ 5 ಗಂಟೆ ತನಕ ನನಗೆ ಧೈರ್ಯನೇ ಬರ್ತಾಯಿಲ್ಲ, ಏನು ತೊಗೋಬೇಕಪ್ಪ, ಏನು ಹೇಳಬೇಕು ಅಲ್ಲಿ ಗೊತ್ತಾಗ್ತಾನೆ ಇಲ್ಲ. ಅಂದರೆ ಆ ಟೈಮಲ್ಲಿ ನಮ್ಗೆ ಸೀನಿಯರ್ ಮಾಸ್ಟರ್ ಮಹೇಶ್ ಬಳ್ಳಾರಿ ಅವರು ನನಗೆ ಆ ಟೈಮಲ್ಲಿ ಏನೋ ಡಿವೈನ್ ಪ್ಲಾನು ಏನೋ ಗೊತ್ತಿಲ್ಲ, ಅವರೊಂದು, ಸರ್ ಇಲ್ಲೊಂದು ಕ್ಲಾಸ್ ಇದೆ ನಮ್ಮ ಮನೆ ಹತ್ರನೇ, ಕ್ಲಾಸ್ ನೀವೇ ತೊಗೋತೀರಾ ಅಂತ ಹೇಳಿದ್ರು. ಅದು ನನ್ನ ನೋಡಿ ನಾನು ನೋಡಿದ ಪ್ರಕಾರ ಈ ಧ್ಯಾನದಲ್ಲಿ ಎಲ್ಲ ಮಾಸ್ಟರ್ಗಳು ಯಾರು ಇಲ್ಲ ಅಂತ ಹೇಳೋದಿಲ್ಲ. ನನಗೂ ಬಂತು, ಆಯ್ತು ರೀ ಹೋಗೋಣ ಅಂತಂದೀವಿ. 5 ಗಂಟೆಯಿಂದ 6:30 ತನಕ ಅಲ್ಲಿ ಹೋಗಿ ಕ್ಲಾಸ್ ತೊಗೊಂಡಿವಿ. ಅಲ್ಲಿ ಹೋಗಿ ಎಲ್ಲ ಕಣ್ಣು ಮುಚ್ಕೊಂಡು ನಮ್ಗೆ ಏನು ಹೇಳ್ಬೇಕು ಧ್ಯಾನದ ಬಗ್ಗೆ ಎಲ್ಲ ಹೇಳಿಬಿಟ್ಟೆ. ನೋಡಿ ಅಲ್ಲಿಂದ ನನಗೆ ಮತ್ತೆ ಫುಲ್ ಧೈರ್ಯ ಬಂದುಬಿಡ್ತು. ಅವಾಗ ನಾನು 7 ಗಂಟೆ ಕ್ಲಾಸ್ ತೊಗೊಂಡೆ. 7 ಗಂಟೆ ನನಗೆ ಏನು ಅನಿಸ್ಲೇ ಇಲ್ಲ, ನಾನು ಕ್ಲಾಸ್ ತೊಗೊಂಡಿನಂತ ಅನಿಸಲಿಲ್ಲ. ಈ ನನ್ನೊಳಗಿಂದ ಎಲ್ಲ ಹೊರಗಡೆ ಏನು ಹೇಳ್ಬೇಕು ಎಲ್ಲ ಹೇಳ್ಬಿಟ್ಟೆ. ನನಗೆ ಗೊತ್ತಿರೋದು ಅದೇ. ಪತ್ರಿಜಿಯವ್ರು ಏನು ಹೇಳ್ತಾರೆ ಅಂದರೆ, ನಿನಗೆ ಏನು ಗೊತ್ತಿದೆ, ABCD ಗೊತ್ತಿದೆ ಅಂದರೆ ABCDನೇ ಹೇಳು, ಜಾಸ್ತಿ ಹೇಳೋಕೆ ಹೋಗಬೇಡ. ನಿನಗೇನು ಗೊತ್ತಿರೋದು ಹೇಳು, ನಿನಗೇನು ಧ್ಯಾನ ಗೊತ್ತಿದೆಯಲ್ಲ ಅದೇ ಹೇಳು. ನಿನ್ನಲ್ಲಿ ನೋಡು ರೊಕ್ಕ ಇಲ್ಲ, ರೂಪಾಯಿ ಇಲ್ಲ, ಏನಿಲ್ಲ, ದಾನ ಮಾಡೋಕ್ಕಾಗಿಲ್ಲ ಅಂದರೆ ಈ ಜ್ಞಾನ ಅನ್ನೋದು ಪ್ರಚಾರ ಮಾಡು. ಜ್ಞಾನ ನೀನು ಬೇರೆಯವ್ರಿಗೆ ಪ್ರಚಾರ ಮಾಡ್ಬೋದಲ್ಲ.
ನಿನಗೆ ಇದಕ್ಕೆ ರೊಕ್ಕ ಏನು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಫ್ರೀಯಾಗಿ ಮಾಡ್ಬೋದಲ್ಲ. ಸೊ ಅಲ್ಲಿಂದ ನನಗೆ ಧೈರ್ಯ ಬಂತು. ಮತ್ತು ಅಲ್ಲಿಂದ ನಾನು ಕೆಲವೊಂದು ಬುಕ್ಸ್ಗಳು ಈಗ ಯಾವುದಂದರೆ ಈ ಭಿನ್ನವಾಗಿ ಆಲೋಚಿಸು, ಒಬ್ಬ ಯೋಗಿಯ ಆತ್ಮಕಥೆ, ಮತ್ತಂದ್ರೆ ನಂಗೆ ಈ ಸ್ಪಿರಿಚುವಲ್ ಇವ್ರದ್ದು ನಮ್ಮ ಪತ್ರಿಜಿ ಅವ್ರ ಗುರುಗಳದ್ದು ಕೆಲವೊಂದು ಬುಕ್ಸ್ಗಳೆಲ್ಲ ಓದಿದೆ. ಅವ್ರದ್ದೆಲ್ಲ ಹಿಸ್ಟ್ರಿ ನೋಡಿದೆ. ಅವರು ಹ್ಯಾಂಗೆ ಇದಕ್ಕೆ ಬಂದಿರೋ ಧ್ಯಾನಕ್ಕೆ ಹೆಂಗೆ ಬಂದಿದ್ದಾರೆ, ಅವರು ಒಂದು ಜಾಬಲ್ಲಿದ್ದು ಜಾಬ್ ಬಿಟ್ಟು ಈ ಧ್ಯಾನಕ್ಕೆ ಬಂದು ಈ ಧ್ಯಾನ ಹೆಂಗೆ ಪ್ರಚಾರ ಮಾಡಿದ್ದಾರೆ ಅಂದರೆ, ಅವರು ಒಬ್ಬರಿಗೆ ಧ್ಯಾನ ಕೊಡಬೇಕಂದ್ರೆ ಇದರಿಂದ ಕರ್ನೂಲಿಂದ ಈ ಗುಂತಕಲ್ಗೆ ಬರ್ತಿದ್ರಂತೆ. ಒಂದು 10 ವರ್ಷಕ್ಕೆ ಒಂದು 20 ಜನಕ್ಕೆ ರೆಡಿ ಮಾಡಿದ್ರಂತ ಅವರು ರೆಡಿ ಮಾಡಬೇಕಾದ್ರೆ. ಸೊ ನಮಗೆ ನೋಡಿ ಇವಾಗ ಇಂಥ ಒಂದು ಟೆಕ್ನಾಲಜಿ ಇದೆ. ಈ ಟೆಕ್ನಾಲಜಿ ನೀವು ಯಾಕೆ ಯೂಸ್ ಮಾಡ್ಕೋಬಾರ್ದು? ಈ ಧ್ಯಾನಕ್ಕೆ ಬಂದು ಇವಾಗ ಇಷ್ಟೊಂದು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ನಾವು ಎಲ್ಲರಿಗೂ ಪ್ರಚಾರ ಮಾಡಬೇಕು. ನಾವು ನೋಡಿ ಇನ್ನೊಂದು ಈ ಪ್ರಚಾರ ಮಾಡೋದ್ರಿಂದ ನಾವು ಮತ್ತೆ 3 ಪಟ್ಟು ಶಕ್ತಿ ಜಾಸ್ತಿ ಬರುತ್ತಂತೆ. ನಾವು ಈಗ ಧ್ಯಾನ ಮಾಡ್ತೀವಿ ನಮ್ಮ ಸ್ವಂತಕ್ಕೋಸ್ಕರ ಮಾಡ್ತೀವಿ, ಯಾವ ಪ್ರಚಾರ ಮಾಡ್ತೀವೋ ಅವಾಗ ಬೇರೆದೊಂದು ನೋಡಿ ಅದರಿಂದ ಒಂದು ನಮಗೊಂದು ಒಳ್ಳೆಯ ಒಂದು ಮತ್ತೆ ಜ್ಞಾನ ಸಿಗುತ್ತೆ. ಆ ಒಂದು ಪ್ರಚಾರ ಮಾಡಿದಾಗ ಎಷ್ಟು ಸಂತೋಷ ಆಗಿರ್ತೀವಿ ಅಂತ ನಾನು ಅನುಭವಿಸಿದ್ದೀನಿ. ಸೊ ಹೀಗೆ ನಂದು ಈ ಜರ್ನಿ ಹಾಗೆ ಮಾಡ್ತಾಯಿದ್ದೀನಿ. ಈಗ ಪ್ರಚಾರ ನಾನು ಈ ಬಂದಾಗಿನಿಂದ ಈ ಒಂದು 6-7 ತಿಂಗಳಲ್ಲಿ ಧ್ಯಾನದಲ್ಲಿ ನಾನು ಏನಿಲ್ಲ ಅಂದರೂ ಒಂದು 500 ಮೆಂಬರ್ಸ್ಗೆ ನಾನು ಧ್ಯಾನ ಹೇಳ್ಕೊಟ್ಟಿದ್ದೀನಿ, ಕ್ಲಾಸ್ ತೊಗೋತಾ ಇದ್ದೀನಿ. ಇವಾಗ ಈ ಮಂಡಲ ಧ್ಯಾನ ಕ್ಲಾಸ್ಗಳು ಅಲ್ಲಿ ಇಲ್ಲಿ ಎಲ್ಲ ಕರಿತಾ ಇದ್ದಾರೆ, ಅಲ್ಲೂ ಕ್ಲಾಸ್ ಕೊಡ್ತಾಯಿದ್ದೀನಿ. ನೋಡಿ ಇದಕ್ಕೆಲ್ಲ ಕಾರಣ ಧ್ಯಾನ. ಈ ಧ್ಯಾನ ಒಂದು ಬಿಟ್ಟರೆ ಏನಿಲ್ಲ. ಈ ಧ್ಯಾನಕ್ಕೆ ಬಂದಿನಂದರೆ ನಾನು ಇದಕ್ಕೆಲ್ಲ ಕ್ಲಾಸ್ ತೊಗೊಳಕೋತೀನಿ, ಇಲ್ಲಾಂದರೆ ನಾನು ತೊಗೊಳಕ್ಕಾಗ್ತಿಲ್ಲ, ನನಗೆ ಒಂದು ಮಾತಾಡೋಕ್ಕೂ ಬರ್ತಾಯಿದ್ದಿಲ್ಲ. ಈ ಮೈಕ್ ಹಿಡ್ಕೊಂಡು ಇವತ್ತು ಮಾತಾಡ್ತಿದ್ದೀನಿ ಅಂದರೆ ಇದಕ್ಕೆ ಕಾರಣನೇ ಪತ್ರಿಜಿ ಅವರು. ಈ ಪತ್ರಿಜಿಯವರು ನಾವು ಎಷ್ಟು ನಾವು ಧನ್ಯವಾದಗಳು, ಎಷ್ಟು ನಮಸ್ಕಾರಗಳು ಹೇಳಿದ್ರು ಸಾಲಕ್ಕಲ್ಲ. ಇವತ್ತು ಅಷ್ಟೇ ಧ್ಯಾನ ಅಂದರೆ ಜ್ಞಾನ ಅಂದರೆ ಮುಕ್ತಿ. ಸೊ ಈಗ ಇಲ್ಲಿಂದ ನಾನು ಈಗ ಹಾಗೆ ಕಂಟಿನ್ಯೂಟಿ ಇದರಲ್ಲಿ ಪಿ ಎಮ್ ಸಿ ಬಳ್ಳಾರಿಯಲ್ಲಿ ಯೂಟ್ಯೂಬ್ ಚಾನಲ್ ಲೈವ್ ಕೊಡ್ತಾಯಿದ್ದೀನಿ. ಹಾಗೆ ಮತ್ತು ಎಲ್ಲ ಕಡೆ ಪ್ರಚಾರ ಮಾಡ್ತಾಯಿದ್ದೀನಿ. ಈಗ ಹಾಗೆ ನಮ್ಮ ಒಂದು ಗುಲ್ಬರ್ಗದಲ್ಲಿ ಒಂದು ಟೀಮ್ ರೆಡಿ ಮಾಡಿದ್ದೀವಿ. ಇವಾಗ ಆ ಟೀಮನ್ನು ನಾವು ಗುಲ್ಬರ್ಗ ಒಂದು ಮೈತ್ರಿಯ ಕಲಬುರಗಿ ಟೀಮ್ ಅಂತ ರೆಡಿ ಮಾಡಿ ಅಲ್ಲೊಂದು 30-40 ಜನ ಮಾಸ್ಟರ್ ರೆಡಿ ಆಗಿದ್ದಾರೆ. ನೆಕ್ಸ್ಟ್ ನಾವು ಅದೊಂದು ದೊಡ್ಡ ಟೀಮ್ ರೆಡಿ ಮಾಡಿ ಅಲ್ಲಿ ನಮ್ಮ ಪ್ರೇಮ್ನಾಥ್ ಸರ್ ಆಗಲಿ ಮತ್ತು ಎಲ್ಲ ಮಾಸ್ಟರ್ಗಳಿಗೆ ನಾವು ಅಲ್ಲಿ ಕರೆಸಿ ಅಲ್ಲೊಂದು ಪ್ರೋಗ್ರಾಮ್ ಮಾಡಿ, ಹಾಗೆ ನಮ್ಮ ಪಿ ಎಮ್ ಸಿ ಕನ್ನಡ ಎಲ್ಲ ಕಡೆಗೆ ನೋಡಿ ನವಂಬರ್ 1 ಪಿ ಎಮ್ ಸಿ ಕನ್ನಡ ಎಲ್ಲ ಕಡೆ ಬರ್ತದೆ. ನಮ್ಮ ಗುಲ್ಬರ್ಗದಲ್ಲಿ ಒಂದು ಸ್ವಲ್ಪ ಗೊತ್ತಿರಲಿಲ್ಲ ಈ ಪಿ ಎಮ್ ಸಿ ಕನ್ನಡ ಯಾವಾಗಿಂದ ಬಂದಿದೆ. ಅವಾಗಿಂದ ಎಲ್ಲರಿಗೂ ಇವಾಗ ಪಿ ಎಮ್ ಸಿ ಯೂಟ್ಯೂಬ್ ನೋಡ್ತಾ ಇದ್ದಾರೆ, ಪಿ ಎಮ್ ಸಿ ಕನ್ನಡ ಚಾನಲ್ ನೋಡ್ತಾ ಇದ್ದಾರೆ. ಆ ಯೂಟ್ಯೂಬ್ ನೋಡಿ ಎಲ್ಲರೂ ಚೇಂಜಸ್ ಆಗ್ತಾ ಇದ್ದಾರೆ, ಬದಲಾವಣೆ ಆಗ್ತಾ ಇದ್ದಾರೆ. ಏನಿದೆ ಅಂದರೆ ಇಲ್ಲಿ ಸತ್ಯದ ದರ್ಶನ ಇದೆ ರೀ, ಸತ್ಯದ ದರ್ಶನ. ಆ ದರ್ಶನ ನಾವು ಪಡ್ಕೋಬೇಕು. ಎಲ್ಲಿದೆ ಅಂದರೆ ಆ ಧ್ಯಾನದಲ್ಲಿದೆ. ಧ್ಯಾನ ಮಾಡಬೇಕು, ಜ್ಞಾನ ಪಡ್ಕೋಬೇಕು, ಜ್ಞಾನದಿಂದ ಮುಕ್ತಿ ಪಡ್ಕೋಬೇಕು. ಅದುವೇ ಹೇಳ್ತಾರೆ ನಮ್ಮ ಪತ್ರಿಜಿ ಗುರುಗಳು ಯಾವಾಗಲೂ. ನೋಡಿರಿ, ಡೋಂಟ್ ವೇಸ್ಟ್ ಯುವರ್ ಟೈಮ್, ಬಿ ಯೂಟಿಲೈಸ್. ನೋಡಿ ಈ ಟೈಮನ್ನು ಯೂಟಿಲೈಸ್ ಮಾಡ್ಕೊಳ್ಳಿ. ನೀವು ಏನೂ ಇಲ್ಲ ಅಂದರೆ ವೆನೆವರ್ ಯು ಗೆಟಿಂಗ್ ಫ್ರೀ ಟೈಮ್ ಯು ಸಿಟ್ ಆ್ಯಂಡ್ ಮೆಡಿಟೇಟ್ ಅಷ್ಟೇ ಹೇಳ್ತಾರೆ. ನಮ್ಮ ಪತ್ರಿಜನ್ ಹೇಳ್ತಾರೆ, ನೀವು ಯಾವಾಗ ನೀವು ಫ್ರೀ ಟೈಮ್ ಸಿಗುತ್ತೆ ಆ ಫ್ರೀ ಟೈಮ್ ಸಿಕ್ಕಲ್ಲಿ ವೇಸ್ಟ್ ಮಾಡಬೇಡಿ. ಟೈಮು ವೇಸ್ಟ್ ಮಾಡ್ಕೊಳ್ದಂಗೆ ಕೂತ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ, ಧ್ಯಾನ ಕೂತ್ಕೊಳ್ಳಿ, ಜ್ಞಾನ ಪಡ್ಕೊಳ್ಳಿ. ನಮಗೆ ನೋಡಿರಿ ಧ್ಯಾನದಿಂದ ಏನು ಸಿಗ್ತದೆ ಅಂದರೆ, ಧ್ಯಾನದಿಂದ ನಮಗೊಂದು ಸಿಗುತ್ತೆ. ಈ ಜ್ಞಾನದಿಂದ ನಾವು ಬರೀ ಕಣ್ಣು ಮುಚ್ಕೊಂಡ್ರೆ ಎಲ್ಲ ಸಿಗುತ್ತೆ ಅಂತ ಸಿಗೋದಿಲ್ಲ. ಈ ಜ್ಞಾನದಿಂದ ನಮಗೊಂದು ಒಳ್ಳೆಯ ಒಂದು ದಾರಿ ಸಿಗುತ್ತೆ. ಆ ದಾರಿಯ ಮುಖಾಂತರ ನಾವು ಹೋಗ್ತೀವೋ ಆವಾಗ ನಮಗೆ ಅಪರ್ಚುನಿಟಿಗಳು ಸಿಗ್ತಾವೆ. ಅದನ್ನು ನಾವು ಯುಟಿಲೈಸ್ ಮಾಡ್ಕೋಬೇಕು. ಹಾಗೆ ಈ ಒಂದು ಅವಕಾಶ ಕೊಟ್ಟಂಥ ನಮ್ಮ ಪಿ ಎಮ್ ಸಿ ಕನ್ನಡ ಚಾನಲ್ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದೆ. ಹಾಗೆ ನಮ್ಮ ಪತ್ರಿಜಿ ಅವರುಗಳಿಗೂ ಧನ್ಯವಾದಗಳು. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.